5,000 ಆಮೇಲೆ ಕೊಡೋದು. ಕಾಣಿಸ್ತದನಾ? ಸ್ವಲ್ಪ ದಪ್ಪ ಕಾಣ್ತಾ ಇದ್ದೀರಿ. ಇರಲಿ. ಹಲೋ ಫ್ರೆಂಡ್ಸ್, ನೋಡಿ ಇದು ನಮ್ಮ ತೋಟದಲ್ಲಿ ಹಾಕಿರೋ ಸೋಲಾರು. ಇದ್ರ ಬಗ್ಗೆ ನಿಮಗೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಕ್ಯಾಮ್ರಾಮನ್ ಹತ್ರಕ್ಕೆ. ಬನ್ನಿ ಇನ್ನೂ ಸ್ವಲ್ಪ ತೋರಿಸಿದ ನಮ್ಮ ಅಭಿಮಾನಿಗಳಿಗೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಮತ್ತು ಸಹಾಯಧನದಡಿ ನಿರ್ಮಿಸಿದ ಸೋಲಾರ್ ಪಂಪ್ ಸೆಟ್ ಅಂತ ಇದೆ. ಮತ್ತು ಕದಂಬ ಕಂಪ್ನಿ, ಕದಂಬ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್, ನಾಗರಬಾವಿ, ಬೆಂಗಳೂರು. ಇದೇನಂದರೆ ನೋಡಿ, ಸರ್ಕಾರಕ್ಕೆ ನಾವು 1 ಲಕ್ಷ ಕಟ್ಟಿದ್ದೀವಿ. 1 ಲಕ್ಷ ಕಟ್ಟಿದ್ಮೇಲೆ ಅವರು ಎಲ್ಲ ಇದು ಮಾಡಿ ಬಿಲ್ಲೆಲ್ಲ ಸ್ಯಾಂಕ್ಷನ್ ಮಾಡಿ ಕಳಿಸ್ತಾರೆ. ನಂತರ ಬಂದು ನಾವು ಬೋರ್ ಕೊರೆಸಿರ್ಬೇಕು. ಬೋರ್ ಕೊರೆಸಿದ್ಮೇಲೆ ಮತ್ತು ಅವರು ಮೋಟ್ರು ಮತ್ತು ಪಂಪು, ಸೋಲಾರ್ ಪ್ಯಾನಲ್ಲು ಇದೆಲ್ಲ ತರ್ತಾರೆ. ಆದರೆ ನಾವು ಕೇಬಲ್ಲು ಮತ್ತು ಪೈಪ್ಗಳನ್ನು ನಮ್ಮೇ ಸ್ವಂತ ಖರ್ಚಿಂದ ತಂದು ಹಾಕಬೇಕು. ನಂತರ ಇದೆಲ್ಲ ರೆಡಿ ಮಾಡಿಕೊಡ್ತಾರೆ. ನಾವು ಮತ್ತು ಇದೆಲ್ಲ ಗುಂಡಿ ನಾವೇ ತೆಗೆದಿದ್ದು. ಮತ್ತು ಅವ್ರಿಗೆ ಟೆಕ್ನಿಷಿಯನ್ಗಳು ಬರ್ತಾರೆ. ಟೆಕ್ನಿಷಿಯನ್ಗೆ ನಾವು ದುಡ್ಡು ಕೊಡಬೇಕಾಗಿಲ್ಲ, ಅವರೇ ಗೌರ್ಮೆಂಟ್ ಅವರೇ ಎಲ್ಲ ಕೊಡ್ತಾರೆ. ಇದು ಟೋಟಲ್ ನಾವು ಪ್ರೈವೇಟಾಗಿ ಹಾಕ್ಸ್ತೀನಿ ಅಂದರೆ ಸುಮಾರು 3 ಲಕ್ಷ ಖರ್ಚಾಗುತ್ತೆ. ಇದು ಗೌರ್ಮೆಂಟ್ ಸ್ಕೀಮ್ ಇರೋದ್ರಿಂದ ತೋಟಗಾರಿಕೆ ಇಲಾಖೆಯಿಂದ ನಮಗೆ 1 ಲಕ್ಷ ಕಟ್ಟಬೇಕು. ಮತ್ತು ಇನ್ನೊಂದೇನೆಂದರೆ, ಇಲ್ಲಿದೆ ನೋಡಿ, ಇಲ್ಲಿ ಸೋಲಾರ್ದು ಕನೆಕ್ಷನ್ ಒಂದಿದೆ, KV ಕನೆಕ್ಷನ್ ಒಂದಿದೆ. ಈಗ ನಾವು ಇದು ಸೋಲಾರ್ ಮೋಡಲ್ಲಿದೆ. ಮತ್ತು ನಮಗೇನಾದ್ರು ಕರೆಂಟ್ ಕನೆಕ್ಷನ್ KBಯಿಂದನೂ ಹಾಕೋದಂದರೆ ಈ ಕನೆಕ್ಷನ್ಗೆ ಇಲ್ಲಿಂದ 3 ಕೇಬಲ್ ಕೊಟ್ಟರೆ ಇದನ್ನು ಇಲ್ಲಿಗೆ KB ಕಡೆಗೆ ಇದನ್ನು ರೆಗ್ಯುಲೇಟರ್ ರೊಟೇಟ್ ಮಾಡಿದ್ರೆ ಕರೆಂಟ್ ಸಪ್ಲೈಯಿಂದನೂ ಕೂಡ ಆನ್ ಮಾಡ್ಬೋದು. ಈಗ ನಮಗೆ ಬಿಸಿಲಿದೆ ಅಂದರೆ ಇದರಲ್ಲೂ ಕೂಡ ಆನ್ ಮಾಡ್ಬೋದು ಸೋಲಾರು. ಹಾಗಾಗಿ ಇದು 2 ಅನುಕೂಲ ಇದೆ. ಆದರೆ ಇನ್ನೊಂದು ಬರುತ್ತೆ, ಅದು ಕೇವಲ 50,000 ಕಟ್ಟಬೇಕು. ಅದಕ್ಕೆ ಏನಂದರೆ ಈ ಥರ KB ಕನೆಕ್ಷನ್ ಬರೋದಿಲ್ಲ, ಕೇವಲ ಬರೀ ಸೋಲಾರ್ದು ಸಪ್ಲೈ ಮಾತ್ರ ಬರುತ್ತೆ. ಇಲ್ಲಿ ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದೇ ನಮಗೆ ಆಫ್ ಆ್ಯಂಡ್ ಆನು, ಇದು ಆಫು, ಇದು ಆನು. ಇದು ಮತ್ತು ಸೆಟ್ಟಿಂಗ್ಗಳಿದೆ, ಸೆಟ್ಟಿಂಗ್ಗಳೇನು ಅವಶ್ಯಕತೆ ಇಲ್ಲ. ಮತ್ತು ಇದನ್ನು ಕೇರ್ಫುಲ್ಲಾಗಿ ಈ ಥರ ಕವರ್ ಮಾಡ್ಕೊಬೇಕು. ಇಲ್ಲಾಂದರೆ ಗಿಲಿಗಳೋಗಿ ನೈಟ್ ಟೈಮು ಎಲ್ಲ ತಿನ್ಕೊಂಬಿಡ್ತವೆ, ಅದೆಲ್ಲ ಮತ್ತು ಡೇಂಜರು. ಮತ್ತು ಇದರಲ್ಲೇನು ಜಾಸ್ತಿ ವರ್ಕ್ ಏನಿಲ್ಲ. ನಮ್ದು ಏನಿದ್ರು ಆಫ್ ಆ್ಯಂಡ್ ಆನು, ಇದೊಂದು ಆಫು, ಇದು ಮೇನ್ ಸ್ವಿಚ್ ಆಫ್ ಆ್ಯಂಡ್ ಆನು. ಈಗ ಬನ್ನಿ ನೀರು ಹೇಗಾಗುತ್ತೆ, ಆನ್ ಆಗುತ್ತೆ, ಎಷ್ಟು ಪವರ್ ಬರುತ್ತೆ ತೋರಿಸೋಣ ಅಭಿಮಾನಿಗಳಿಗೆ. ಈಗ ಆನ್ ಮಾಡ್ತಾಯಿದ್ದೀನಿ, ಇಡೀ ಸಮೀಗ ಮನೆಗೆ ನೀರು ಬರೋದನ್ನು ತೋರಿಸ್ತೀನಿ, ಯಾವ ಥರ ಬರುತ್ತೆ ಫೋರ್ಸ್ ಆಗಿ. ಬರ್ತಾ ಇದೆ ಈಗ ನೀರು. ಈಗ ಸ್ವಲ್ಪ ಮೋಡ ಇದೆ ಅಂತ ಬಿಸಿಲಿಲ್ಲ, ಆದರೂ ಮೋಡ ಇದ್ರೂ ಯಾವ ಥರ ನೀರು ಬರುತ್ತೆ ನೋಡಿ. ಈಗ ನಾವೀಗ ಒಂದು ಸುಮಾರು 8 ಲೆಂತ್ ಪೈಪ್ ಬಿಟ್ಟಿದ್ದೀವಿ. ಬರ್ತಾ ಇದೆ ನೀರು. ನೋಡಿ ಈ ಥರ ಬರ್ತಿದೆ. ಈ ಥರ ಇದೆ. ಈ ಥರ ನಿಮಗೂ ಈ ಥರ ಏನಾದ್ರು ಸೋಲಾರ್ ಹಾಕಿಸ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ತಿರದಲ್ಲಿರುವ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಿದ್ರೆ ನಿಮ್ಗೆ ಖಂಡಿತ ಅನುಕೂಲ ಪಡಿಬೋದು. ನೋಡಿ ಈಗ ಆಫ್ ಮಾಡ್ತಾಯಿದ್ದೀನಿ, ಇದು ಆಫು. ಮತ್ತು ಇದರಲ್ಲಿ ಫ್ಯಾನ್ ಸಿಸ್ಟಮ್ ಕೂಡ ಇದೆ. ಇದು ಹೀಟ್ ಆದರೆ ಅದೇ ಫ್ಯಾನ್ ಕೂಡ ರೊಟೇಟ್ ಆಗುತ್ತೆ. ಈ ವಿಡಿಯೋ ನಾವು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ತಮಗೆಲ್ಲ.